ಪಟ್ಟಣ ತಾಲೂಕಿನಲ್ಲಿ ಇವತ್ತು 2 ನಾಲೆಗಳು ಒಡೆದು ಹೋಗಿವೆ. ತಾಲೂಕಿನ ಬಿದರಹಳ್ಳಿ ಹುಂಡಿ ಬಳಿ ವಿರಿಜಾ ನಾಲೆ ಒಡೆದದ್ರಿಂದ ನಾಲೆಯಲ್ಲಿ ಬರ್ತಾ ಇದ್ದ ನೀರು ಜಮೀನು ಸೇರಿದಂತೆ ಮನೆಗಳಿಗೆ ನುಗ್ಗಿದ್ರಿಂದ ಜನರು ಪರದಾಡಬೇಕಾಯಿತು. ಕಳೆದ 3 ತಿಂಗಳ ಹಿಂದೆಯಷ್ಟೇ ನಾಲೆಯನ್ನ ದುರಸ್ತಿ ಮಾಡಲಾಗಿತ್ತು ಅಂತ ಹೇಳಲಾಗಿದ್ದು, ಆದರೆ ದುರಸ್ತಿಯಾದ ನಂತರವೂ ನಾಲೆ ಒಡೆದು ಹೋಗಿದ್ರಿಂದ ಅಪಾರ ಪ್ರಮಾಣದ ಬೆಳೆ ನಷ್ಟ ಆಗಿದೆ. ಮತ್ತೊಂದೆಡೆ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಶ್ರೀರಂಗಪಟ್ಟಣದ ಪಂಪ್ ಹೌಸ್ ಬಳಿ ಇರುವ ದೇವರಾಯ ನಾಲೆಯ ಏರಿ ಒಡೆದು ಹೋಗಿದ್ರಿಂದ ಸಮೀಪವೇ ಇದ್ದ ಜಮೀನಿಗೆ ನೀರು ನುಗ್ಗಿದೆ. ಸುಮಾರು 10 ಎಕರೆ ಜಮೀನಿಗೆ ನೀರು ನುಗ್ಗಿದ್ದು ಭತ್ತದ ಬೆಳೆ ಹಾನಿಯಾಗಿದೆ. ಸ್ಥಳಕ್ಕೆ ನೀರಾವರಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಹಾಸನ ಜಿಲ್ಲೆ ಮುಕುಂದೂರು ಹೊಸಳ್ಳಿಯಲ್ಲಿ ದಲಿತರೇ ಶತ್ರುಗಳಾಗಿದ್ದಾರೆ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸೋತ ಕಾರಣಕ್ಕೆ ದಲಿತ ಕುಟುಂಬದವರು ಅದೇ ಊರಿನ ದಲಿತರ ಜಮೀನಿನ ಮೇಲೆ ಅಕ್ರಮವಾಗಿ ರಸ್ತೆ ಮಾಡಲು ಹೋಗಿ 10 ಮರಗಳನ್ನು ಕಡಿದಿದ್ದಾರೆ. ಶ್ರೀಧರ್ ಅನ್ನುವರು ಕಳೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸೋತಿದ್ರಿಂದ ಸೇಡು ಇಟ್ಕೊಂಡು ತಂದೆ ಕರಿಯಯ್ಯ ಮತ್ತು ಅಣ್ಣಜ್ಜಿ ಅಧಿಕಾರಿಗಳು ಮತ್ತು ಪೊಲೀಸರ ಜೊತೆ ಜೆಸಿಬಿಯಿಂದ 8 ಅಡಿ ಇದ್ದ ರಸ್ತೆಯನ್ನ ಏಕಾಏಕಿ 30 ಅಡಿಗೆ ವಿಸ್ತರಿಸಿದ್ದಾನೆ. ಪರಿಣಾಮ ಚಿಕ್ಕಯ್ಯ, ಹನುಮಂತಮ್ಮ ಅನ್ನೋರ ಜಮೀನಿನಲ್ಲಿದ್ದ ಸುಮಾರು 25ಕ್ಕೂ ಹೆಚ್ಚು ದೊಡ್ಡ ಗಾತ್ರದ ಮರಗಳನ್ನ ಕಡಿಯಲಾಗಿದೆ. ಅಲ್ಲದೆ ಜಾನುವಾರು ಮೇವು, ಮೆಕ್ಕೆಜೋಳ ಹಾಗೂ ಆಲೂಗೆಡ್ಡೆ ಮಣ್ಣು ಪಾಲಾಗಿದೆ. ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಕೊಲೆ ಬೆದರಿಕೆ ಹಾಕಿದ್ದಾರಂತೆ. ಈ ದಬ್ಬಾಳಿಕೆಗೆ ತಹಶೀಲ್ದಾರ್ ಮತ್ತು ಪೊಲೀಸರು ಕೈ ಜೋಡಿಸಿದ್ದು, ದಲಿತ ಕುಟುಂಬಗಳು ದಿಕ್ಕು ತೋಚದೆ ನ್ಯಾಯ ಕೊಡಿ ಇಲ್ಲವೇ ವಿಷ ಕೊಡಿ ಅಂತ ಕಣ್ಣೀರಿಡ್ತಿವೆ. ಒಂದು 25 ಮರ ಹೋಗಿವೆ ಸರ್. ಬೆಳೆ ಗೆಂಡೆ ಒಂದ್ಸಲಿ ಅಲ್ಲ ಅಂತ 2 ಸಲ ಗೆಂಡೆ ತಂದು ಹಾಕಿದ್ದ. ಗೆಂಡೆ ಹೋಗಿತ್ತು, ಮತ್ರ ತಂದು ಹಾಕ್ತೆ. ಮತ್ರಗೆ ಅದ್ರ ಮೇಲೆ ಬೆಳೆ ಮೇಲೆಲ್ಲ ಮರ ಕೂದು ಕೆಡಿವನೆ. ಅಧ್ವಾನ ಮಾಡ್ಯಾನ, ಹೊಲಜೋಳದ ಮೇಲೂ ಅಧ್ವಾನ ಮಾಡ್ಯಾನ. ನಮಗೆ ಏನು ದಿಕ್ಕಿಲ್ಲ ಸ್ವಾಮಿ, ಏನೂ ಇಲ್ಲ ನಮಗೆ. ಇಲ್ಲಿ ಇರೋ ಅದೊಂದಿಷ್ಟು ಬಿಟ್ರೆ ನಮ್ಗೆ ಏನೂ ಇಲ್ಲ. ಗಂಟೆಗೊಂದೊಂದ್ಸಲ ಚೇಂಜ್ ಆಗೋರು. ಏನು ನಮ್ಮ ಕೊಲೆನ ಮಾಡಿ ಹಾಕ್ತಾರೆ ಅಂದಂಗೆ ಆಡೋರು ಸಹ ಇಲ್ಲಿ ಬಂದು. ಆಗ ಏನು ಮಾಡಬೇಕು ನಾವು? ಭಯ ಬರೋಕ್ಕಲ್ವಾ? ಇಷ್ಟೆಲ್ಲ ಅನಾಹುತ ಮಾಡ್ಯಾರಲ್ಲ, ನಮಗೆ ಹೊಟ್ಟುರಿ ಹಾಕಲ್ವ? ನಮಗೇನು